ಶಿರಾ ಸಮಾಚಾರ ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳ ಸಂಘ ಎಷ್ಟೋ ಯೋಜನೆಗಳು ಸರ್ಕಾರಕ್ಕೆ ಮಾದರಿಯಾಗಿವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶುದ್ಧ ಗಂಗಾ, ನಮ್ಮ ಊರು ನಮ್ಮ ಕೆರೆ ಯೋಜನೆ, ವಾತ್ಸಲ್ಯ ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಸರ್ಕಾರಕ್ಕೆ ಮಾದರಿಯಾಗಿವೆ ಎಂದು ತುಮಕೂರು ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಅವರು ತಿಳಿಸಿದರು. ಧರ್ಮಸ್ಥಳ ಆಶ್ರಯ ಅಂತ ಕೇಳಿದ್ರೆ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬೇಕು. ಯಾವುದೋ ಒಂದು ತಪ್ಪು ಅಥವಾ ಅಪವಾದ ಅಥವಾ ಯಾರೋ ಒಬ್ರು ಮಾತಾಡಿದಾಗ ನಮ್ಗೆ ಇಷ್ಟು ಸಹಜವಾಗಿ ಹೆಲ್ಪ್ ಆಗಿದೆ ಅಂತ ಹೇಳುವಂಥ ಮನಸ್ಥಿತಿ ನಮ್ಮೊಟ್ಟಿಗೆ ಬಂದಾಗ ಶಿಕ್ಷಕರ ಧರ್ಮಸ್ಥಳ ಮಾಡಿದಂಥ ಕೆಲಸಗಳು ಒಂದಿಷ್ಟು ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ, ಮುಖ್ಯವಾಗಿ ನಿಮಗೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 27,000 ಕೋಟಿಗೆ ಪೂಜ್ಯರು ಜಾಮೀನ್ದಾರಾಗಿ ನಿಂತಿರೋದು. 27,000 ಕೋಟಿ ಸ್ವಸಹಾಯ ಸಂಘದ ಸಾಲಕ್ಕೆ ಜಾಮೀನ್ದಾರಾಗಿ ನಿಂತಿರೋದು. ಗೋಪಾಲದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಡ್ಲೇಕೋಣ ಗ್ರಾಮದ ಕೆರೆಯನ್ನು ನಮ್ಮ ಊರು ನಮ್ಮ ಕೆರೆ ಯೋಜನೆಯ ಅಡಿಯಲ್ಲಿ ಹೂಳು ತೆಗೆಯುವ ಕೆಲಸ ಮಾಡಿ ಅಭಿವೃದ್ಧಿಪಡಿಸಿ ಗ್ರಾಮಸ್ಥರಿಗೆ ಹಾಗೂ ಪಂಚಾಯಿತಿಗೆ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿಗೆ ಕೆರೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವು ಯೋಜನೆಗಳು ಸರ್ಕಾರಕ್ಕೆ ಮಾದರಿಯಾಗಿವೆ. ಯಾವುದೇ ಖಾಸಗಿ ಬ್ಯಾಂಕುಗಳಲ್ಲಿ ಹೋಗಿ ಹಣ ಸಾಲ ತೆಗೆದುಕೊಳ್ಳಬೇಕು ಎಂದರೆ ಹಲವು ರೀತಿಯ ಶ್ಯೂರಿಟಿ ಹಾಗೂ ನಿಬಂಧನೆಗಳನ್ನು ತಿಳಿಸಲಾಗುತ್ತೆ. ಆದರೆ ನಿರ್ಗತಿಕ BPL ಕಾರ್ಡ್ ಹೊಂದಿರುವ ಬಡತನ ರೇಖೆಗಿಂತ ಕೆಳಗಿರುವ ಅದೆಷ್ಟೋ ಕುಟುಂಬಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸಾಲ ಸೌಲಭ್ಯ ನೀಡಲಾಗಿದ್ದು ಅವರ ಜೀವನ ಮಟ್ಟ ಸುಧಾರಣೆಗೆ ಇಂದು ಕಾರಣವಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, 70 ವರ್ಷ ತುಂಬಿದ ನಿರ್ಗತಕರಿಗೆ ಮಾಶಾಸನ, ವಾತ್ಸಲ್ಯ ಯೋಜನೆ ವತಿಯಿಂದ ಮನೆ ನಿರ್ಮಾಣ, ಶುದ್ಧ ಗಂಗಾ, ಮದ್ಯಪಾನ ವರ್ಜನಾ ಶಿಬಿರಗಳು ಸೇರಿದಂತೆ 10 ಹಲವು ಕಾರ್ಯಗಳ ಮೂಲಕ ಪೂಜ್ಯರು ಭಕ್ತಾದಿಗಳಿಂದ ಬಂದ ಹಣವನ್ನು ಮತ್ತೆ ಅವರಿಗೆ ವಿನಿಯೋಗಿಸುವ ಹಾಗೂ ಅವರ ಜೀವನ ಮಟ್ಟ ಸುಧಾರಣೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಕೆರೆಗಳು ಅಂತರ್ಜಲದ ಮೂಲಗಳಾಗಿದ್ದು ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಹಿರಿಯರು ನಿರ್ಮಿಸಿ ನಮ್ಮ ಕಡೆಗೆ ನೀಡಿರುತ್ತಾರೆ. ಅವುಗಳನ್ನು ದಿಕ್ಕು ಬದಲಿಸುವ, ಆಕಾರ ವಿಕಾರಗೊಳಿಸುವ ಹಾಗೂ ನಮ್ಮ ಸ್ವಾರ್ಥಕ್ಕೆ ಅಲ್ಲಿರುವ ಮಣ್ಣನ್ನು ತೆಗೆದು ಮಾರಾಟ ಮಾಡಿಕೊಳ್ಳುವ, ಬೇಕಾಬಿಟ್ಟಿಯಾಗಿ ಬಳಸಿಕೊಂಡು ಅಧ್ವಾನ ಮಾಡುವ ಕೆಲಸ ಇತ್ತೀಚೆಗೆ ನಡೆಯುತ್ತಿದೆ. ಇವೆಲ್ಲವೂ ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗಗಳಲ್ಲ. ಕೆರೆಗಳನ್ನು ಅಚ್ಚುಕಟ್ಟಾಗಿ ಬಳಸಿ ಅಂತರ್ಜಲ ಮಟ್ಟ ಸುಧಾರಣೆ ಮಾಡಿ ಫ್ಲೋರೈಡ್ ಯುಕ್ತ ನೀರನ್ನು ಫ್ಲೋರೈಡ್ ಮುಕ್ತವನ್ನಾಗಿಸುವ ಕೆಲಸ ಮಾಡಬೇಕಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಯಾವುದೇ ಕೆರೆಗಳನ್ನು ಮುಂಚಿತವಾಗಿ ಸರ್ವೆ ಮಾಡಿಸಿ ನಿಗದಿತ ಇಂಜಿನಿಯರ್ಗಳನ್ನು ಕರೆಸಿ ಪರಿಶೀಲಿಸಿ ಸಲಹೆ ಸೂಚನೆಗಳನ್ನು ಪಡೆದ ನಂತರ ಕೆಲಸ ಆರಂಭಿಸಲಾಗುತ್ತೆ. ಸಸ್ತಾದ ನಂತರ ಕೆರೆಗಳನ್ನು ಅಚ್ಚುಕಟ್ಟಾಗಿ ಉಳಿಸಿಕೊಂಡು ಹೋಗುವ ಕೆಲಸ ಗ್ರಾಮಸ್ಥರಿಂದ ಆಗಬೇಕಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೋಪಾಲದೇವರಹಳ್ಳಿ ಗ್ರಾಮ ಪಂಚಾಯಿತಿ PDO ಪ್ರಬಣ್ಣ, ಜಿಲ್ಲಾ ಜನ ಜಾಗೃತಿ ವೇದಿಕೆಯ ಸದಸ್ಯರಾದ ಬಸವರಾಜು, ಶಿರಾ ಯೋಜನಾಧಿಕಾರಿಗಳಾದ ರಮೇಶ್, ಶಿರಾ ಯೋಜನಾಧಿಕಾರಿ ದೇವರಾಜ್, ಕೃಷಿ ಮೇಲ್ವಿಚಾರಕರಾದ ತ್ರಿಷಾ ಆಚಾರ್ಯ, ಕೆರೆ ಸಮಿತಿ ಅಧ್ಯಕ್ಷರಾದ ಬೊಮ್ಮಲಿಂಗಸ್ವಾಮಿ, ವಲಯ ಮೇಲ್ವಿಚಾರಕರಾದ ನಗ್ಮಾ, ಸೇವಾ ಪ್ರತಿನಿಧಿ ರವಿಕುಮಾರ್ ಸೇರಿದಂತೆ ಗ್ರಾಮಸ್ಥರು, ಸಂಘದ ಸದಸ್ಯರು, ಅಕ್ಕಪಕ್ಕ ಗ್ರಾಮಗಳ ಗ್ರಾಮಸ್ಥರು ಹಾಜರಿದ್ದರು.